ನೆನೆಸ್ತೇನೆ. ಮನುಷ್ಯರಾದ ನಾವೆಲ್ಲರೂ ಒಂದು ದಿವಸ ಸಾಯ್ತೇವೆ. ಮರಣ ಅನ್ನುವುದು ನಮಗೆ ಯಾವಾಗ ಬರ್ತದೆ, ಯಾವ ವಯಸ್ಸಿನಲ್ಲಿ ಬರ್ತದೆ, ಯಾರಿಗೆ ಬರ್ತದೆ ನಮಗೆ ಗೊತ್ತಿಲ್ಲ. ನಾವು ಹುಟ್ಟಿದ ದಿನಾಂಕವನ್ನು ಹೇಳ್ಬೋದು, ಆದರೆ ನಮ್ಮ ಮರಣದ ದಿನವನ್ನು ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಹೋಗ್ಲಿ, ತಿರುಗಿ ಇನ್ನೊಂದು ಆವರ್ತಿ ಮನುಷ್ಯನಾಗಿ ಹುಟ್ಟತೇನಾ? ಇಲ್ಲ. ಸತ್ಯವೇದವು ಹೇಳ್ತದೆ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಎಂಬುದಾಗಿ ಹೇಳ್ತದೆ. ನ್ಯಾಯ ತೀರ್ಪು ಯಾರ ಮುಂದೆ? ನ್ಯಾಯ ತೀರ್ಪು ಯಾರಿಗೆ? ತಪ್ಪು ಮಾಡಿದವರಿಗೆ ನ್ಯಾಯ ತೀರ್ಪು. ಜಡ್ಜ್ ಮುಂದೆ ನಿಂತ್ಕೊಳ್ಳೋದು ಯಾರು? ತಪ್ಪು ಮಾಡಿದವರು. ಪಾಪ ಮಾಡಿದಂತ ಪ್ರತಿಯೊಬ್ಬನು ಒಂದು ದಿವಸ ಸೃಷ್ಟಿಕರ್ತನಾದ ದೇವರ ಎದುರಿನಲ್ಲಿ ನಿಲ್ಲಲೇಬೇಕು ಎಂಬುದಾಗಿ ಸತ್ಯವೇದವು ಹೇಳ್ತದೆ. ಚಿಕ್ಕವರ ಆದಿಯಾಗಿ ದೊಡ್ಡವರ ತನಕ ಪ್ರತಿಯೊಬ್ಬರು ತಾನು ತನ್ನ ದೇಹದ ಮೂಲಕವಾಗಿ ಮಾಡಿದಂಥ ತಪ್ಪುಗಳಿಗಾಗಿ ಉತ್ತರ ಕೊಡಬೇಕು. ನಾನು ಕೊಲೆ ಮಾಡಿದ್ರೆ ಇಲ್ಲಿ ನಾನು ತಪ್ಪಿಸ್ಕೊಳ್ಬೋದು ಈ ನ್ಯಾಯಾಲಯಗಳಲ್ಲಿ, ಆದರೆ ಮರಣದ ನಂತರ ಜೀವಿಸುವಂಥ ದೇವರ ಎದುರಿನಲ್ಲಿ ನಾವು ನಿಲ್ಲಲೇಬೇಕು. ಆತ್ಮರೂಪದಲ್ಲಿ ಈ ದೇಹ ನಾವು ಸುಟ್ಟಾಕ್ಬಿಡ್ತಾರೆ, ಈ ದೇಹವನ್ನು ಊತಾಕ್ಬಿಡ್ತಾರೆ, ಆದರೆ ಆತ್ಮಕ್ಕೆ ಸಾವಿಲ್ಲ. ಆತ್ಮವು ದೇವರು ದಯಪಾಲಿಸಿದ ಒಂದು ವಿಶೇಷವಾದಂಥ ವಸ್ತು. ದೇವರು ಅದನ್ನು ಪ್ರಶ್ನೆ ಮಾಡುವ ಆತನಾಗಿದ್ದಾನೆ. ಎಲ್ಲವೋ ಮನುಷ್ಯನೇ, ನೀನು ಪರಿಶುದ್ಧನಾಗಿ ಜೀವಿಸಲೆಂದು ಉತ್ತಮವಾದಂಥ ಉಚಿತವಾದಂಥ ಸಂಗತಿಗಳನ್ನು ನಾನು ಭೂಮಿಯ ಮೇಲೆ ನಿನಗೆ ಕೊಟ್ಟೆ. ಒಳ್ಳೆ ಆಯುಷ್ಕಾಲವನ್ನು ಕೊಟ್ಟೆ. ನೀ ನನಗೋಸ್ಕರವಾಗಿ ಹೇಗೆ ಬದುಕಿದೆ ಭೂಮಿ ಮೇಲೆ ಹೇಳು ನೋಡೋಣ. ನಿನಗೆ ಕಣ್ಣುಗಳನ್ನು ಕೊಟ್ಟನಲ್ಲ, ದುರಾಶೆ ಪಡಲಿ ಎಂಬುದಾಗಿ ಬಳಸ್ಕೊಂಡ್ಯಾ? ಕೈಗಳನ್ನು ಕೊಟ್ಟನಲ್ಲ, ಇನ್ನೊಬ್ಬರಿಗೆ ನೀನು ಒಡಿಲಿ ಅಂತ ಕೊಟ್ಟನ? ಸೊಕ್ಕಿನ ಹೃದಯವನ್ನು ಕೊಟ್ಟನ, ಪ್ರೀತಿಸುವ ಹೃದಯದ ಬದಲಾಗಿ? ಪ್ರಶ್ನೆ ಮಾಡ್ತಾನೆ. ನಮ್ಮ ಉತ್ತರ ಏನು? ಪಾಪಿಗಳಿಗೆ ಸಿಕ್ಕುವಂತ ಪ್ರತಿಫಲ ಅದು ನರಕ ಎಂಬುದಾಗಿ ಸತ್ಯವೇದವು ಹೇಳ್ತದೆ. ನರಕ ಎಂಬುದಾಗಿ ಹೇಳಿದ್ರೆ ಅಲ್ಲಿಂದ ತಪ್ಪಿಸಿಕೊಳ್ಳುವಂತ ಅವಕಾಶ ಇಲ್ಲವೇ ಇಲ್ಲ. ಆದುದರಿಂದ ನಾವು ಮರಣ ಹೊಂದುವುದರ ಒಳಗಾಗಿ ಒಂದು ತೀರ್ಮಾನ ಮಾಡಬೇಕು. ನಮ್ಮ ಪಾಪವನ್ನು ಬಿಟ್ಟು ಬಿಡಬೇಕು, ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು. ಅಯ್ಯೋ, ನಾವು ಹಾಡನ್ನು ಕೇಳಿಸ್ತಾ ಬಂದ್ವಿ, ಅಯ್ಯೋ ಈ ದುರವಸ್ಥೆಯಿಂದ ನನ್ನನ್ನು ಬಿಡಿಸುವವರು ಇದ್ದಾರಾ? ಹೌದು, ಇದ್ದಾನೆ. ಒಬ್ಬನೇ ಒಬ್ಬನು ಲೋಕದಲ್ಲಿ, ಆತನು ರಕ್ಷಕನಾದಂಥ ಯೇಸು. ಇದೇ ಕ್ರಿಸ್ಮಸ್ ಸಮಾಚಾರ. ಯೇಸು ಕ್ರಿಸ್ತನು 2023 ವರ್ಷಗಳ ಹಿಂದೆ ಜನಿಸಿದಾಗ ದೇವದೂತರು ಪರಲೋಕದಿಂದ ಬಂದು ಒಂದು ಸುದ್ದಿಯನ್ನು ಕುರುಬರಿಗೆ ಹೇಳಿದರು. ಆ ಸುದ್ದಿ ಏನಂದ್ರೆ, ಒಬ್ಬ ರಕ್ಷಕನು, ಹೆದರಬೇಡ್ರಿ, ದಾವೀದನೂರಿನಲ್ಲಿ ಅಂದರೆ ಬೆತ್ಲೆಹೇಮಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಯೇಸು ಕ್ರಿಸ್ತನು. ಆತನು ನಿಮ್ಮನ್ನು ಪಾಪದಿಂದ ಬಿಡಿಸಿ ಕಾಯುವುದಕ್ಕಾಗಿ ಹುಟ್ಟಿದ್ದಾನೆ ಎಂಬುದು. ನಾವು ಪಾಪ ಪರಿಹಾರಕ್ಕೋಸ್ಕರವಾಗಿ ಪ್ರಾಣಿಗಳನ್ನು ಬಲಿ ಕೊಡುವುದನ್ನು ನಾವು ನೋಡಿದ್ದೇವೆ. ನಾವು ಒಂದು ಕೋಳಿಯನ್ನು ಅಥವಾ ಕುರಿಯನ್ನು ತಗೊಂಡು, ಏ ಕುರಿ, ನೀನು ನನ್ನ ಪಾಪಕ್ಕೋಸ್ಕರವಾಗಿ ಸಾಯಿ, ಏ ಕೋಳಿ, ನೀನು ನನ್ನ ಪಾಪಕ್ಕೋಸ್ಕರವಾಗಿ ಸಾಯಿ ಎಂಬುದಾಗಿ ಅದರ ಕತ್ತನ್ನು ಕೊಯ್ದು ರಕ್ತ ಚೆಲ್ತೇವೆ. ಯಾಕಂದರೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಆದರೆ ಇಡೀ ಲೋಕದವರೆಲ್ಲರ ಪಾಪ ಪರಿಹಾರಾರ್ಥವಾಗಿ ನಮಗೋಸ್ಕರವಾಗಿ ರಕ್ತ ಚೆಲ್ಲಿ ಸತ್ತಂಥವನು ಇವತ್ತು ನಾವು ಹುಟ್ಟಿದನು ಎಂಬುದಾಗಿ ಹೇಳ್ತಾ ಇದ್ದೀವಲ್ಲ, ಆ ಯೇಸು ಕ್ರಿಸ್ತನು. ಆತನಲ್ಲಿ ಪಾಪವಿರಲಿಲ್ಲ, ಯಾಕಂದರೆ ಆತನು ಸ್ವತಃ ದೇವರಾಗಿದ್ದನು, ಪೂರ್ಣ ಮನುಷ್ಯನೂ ಆಗಿದ್ದನು. ಅಂಥ ಮನುಷ್ಯನು ಕಲ್ವಾರಿ ಶಿಲ್ಬೆ ಮೇಲೆ ಕ್ರೂರವಾಗಿ ನೇತಾಡಲ್ಪಟ್ಟು ಎತ್ತರವಾದ ಸ್ಥಳದಲ್ಲಿ ಲೋಕದ ಮಧ್ಯದಲ್ಲಿ ಆತನು ಸತ್ತನು. ಸತ್ತದ್ದು ಮಾತ್ರ ಅಲ್ಲ, ಅವನ ದೇಹವನ್ನು ತಗೊಂಡು ಹೂಣಿಟ್ರು. 3ನೇ ದಿವಸದಲ್ಲಿ ಆತನು ಜೀವಿಸುತ್ತಾ ಎದ್ದು ಬಂದು ಪುನರುತ್ಥಾನಗೊಂಡದ್ದನ್ನು ಅನೇಕ ಶಿಷ್ಯರಿಗೆ ಆತನು ತೋರಿಸಿಕೊಂಡನು. ಮತ್ತು ಈಗ ಸತ್ಯವೇದವು ಏನು ಹೇಳ್ತದೆ ಅಂದರೆ, ಆತನು ಈ ಲೋಕದಲ್ಲೇ ಇಲ್ಲ, ಇಲ್ಲಿಂದ ಆತನು ಆಕಾಶಕ್ಕೆ ಹೋದನು ಎಂಬುದಾಗಿ ನೋಡ್ತೇವೆ. ಮತ್ತು ಸತ್ಯವೇದದಲ್ಲಿ ಹೇಳುವಂಥ ಸತ್ಯಾಂಶ ಏನಂದರೆ, ಒಂದು ದಿವಸ ಬರ್ತದೆ, ಕರ್ತನಾದ ಯೇಸು ಕ್ರಿಸ್ತನು ತಿರುಗಿ ಈ ಲೋಕಕ್ಕೆ ಬರ್ತಾನೆ. ತಿರುಗೊಂದು ಆವರ್ತಿ ಲೋಕಕ್ಕೆ ಬರ್ತಾನೆ, ಬಂದು ಎಲ್ಲರಲ್ಲಿ ಶಾಂತಿಯನ್ನು ಕಾಪಾಡ್ತಾನೆ ಎಂಬುದು.
ಮುಂದೆ ನಮಗಿರ್ತಕ್ಕಂಥದ್ದು ನಿತ್ಯ ಜೀವ, ಅದು ಪರಲೋಕದಲ್ಲಿ ಸಿಗ್ತದೆ. ಹೇಗೆ ನಾವು ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಎಂಬುದಾಗಿ ಹೇಳಿದ್ರೆ, ಕರ್ತನಾದ ಯೇಸುವೆ, ನೀನು ನನ್ನ ಪಾಪಕ್ಕೋಸ್ಕರವಾಗಿ ಶಿಲ್ಬೆ ಮೇಲೆ ರಕ್ತ ಚೆಲ್ಲಿಸತ್ತಂತ ದೇವರು ನೇಮಿಸಿದಂಥ ಯಜ್ಞದ ಕುರಿ ನೀನೇ ಎಂಬುದಾಗಿ ನಾನು ನಂಬ್ತೇನೆ. ನನ್ನ ಕುರಿ ಅದು ನನ್ನ ಪಾಪವನ್ನು ಹೋಗ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ಸಾರಿ ನಾನು ಕುರಿ ತಗೊಂಡು ಹೋಗಿ ಕೊಯ್ತೇನೆ, ಪ್ರತಿ ಸಾರಿ ಕೊಯ್ತೇನೆ, ನನ್ನ ಪಾಪ ಹೋಗಲಿಲ್ಲ. ನನ್ನಲ್ಲಿರುವಂಥ ಪಾಪ ನನ್ನಲ್ಲೇ ಇದೆ, ಆದರೆ ನನ್ನ ಪಾಪ ಹೋಗಬೇಕು. ನಾನು ಮರಣ ಹೊಂದೋದಕ್ಕಿಂತ ಮುಂಚಿತವಾಗಿ ನನ್ನ ಪಾಪ ಪರಿಹಾರ ಆಗಬೇಕು ಅಂದರೆ, ಕರ್ತನೆ ನನ್ನ ಪಾಪವನ್ನು ಕ್ಷಮಿಸು ಅನ್ನುವಂಥ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಇಲ್ಲಿ ಕೂತ ಜಾಗದಲ್ಲೇ ಮಾಡಿದ್ರೆ ಕರ್ತನು ನಿಮ್ಮನ್ನು ಪ್ರೀತಿಸುವಂಥವನಾಗಿದ್ದಾನೆ. ಇದುವೇ ಕ್ರಿಸ್ಮಸ್ ಸಂದೇಶ. ದೇವರು ಹಾಗೆ ಮಾಡುವಂತೆ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹಾಗೆ ಮಾಡಿದಂಥ ಮಕ್ಕಳು ದೇವರ ಮಕ್ಕಳಾಗ್ತಾರೆ. ಅವರು ಸ್ವರ್ಗದಲ್ಲಿ ನಿತ್ಯ ಕಾಲಕ್ಕೂ ಜೀವಿಸ್ತಾರೆ. ನಾವೀಗ ಇಡೀ ಸಂದೇಶದ ಸಾರಾಂಶವನ್ನು ಹೇಳುವುದಾದರೆ, ಮೊದಲನೇದಾಗಿ ಭೂಲೋಕದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಬಿಳಿ ಬಣ್ಣ ನಮಗೆ ಕಾಣಿಸ್ತದೆ. ಪರಿಶುದ್ಧನಾಗಿದ್ದನು, ದೇವರಿಗೆ ಅವಿಧೇಯನಾಗಿ ಹೃದಯದಲ್ಲಿ ಪಾಪ ತುಂಬಿದಾಗ, ಕತ್ತಲೆ ತುಂಬಿದಾಗ ಆ ಮನುಷ್ಯನು ಪಾಪಿಯಾದನು. ಕಪ್ಪು ಬಣ್ಣ, ಕೆಂಪು ಬಣ್ಣ ತೋರಿಸ್ತದೆ ಕ್ರಿಸ್ತ ಯೇಸುವಿನ ರಕ್ತ. ನಮ್ಮ ಪಾಪಕ್ಕೆ ಪರಿಹಾರ ಇದೆಯಾ? ಇದೆ. ದೇವರು ನೇಮಿಸಿದಂಥ ಯಜ್ಞದ ಕುರಿ ಶಿಲುಬೆ ಮೇಲೆ 2023 ವರ್ಷಗಳ ಹಿಂದೆ ಅದು ಮರಣವನ್ನು ಹೊಂದಿತ್ತು. ರಕ್ತ ಚೆಲ್ಲಲ್ಪಟ್ಟು ಸತ್ತನು. ಸತ್ತದು ಮಾತ್ರವಲ್ಲ, ಆತನನ್ನು ಹೂಣಿಟ್ಟರು ಸಹ 3ನೇ ದಿವಸದಲ್ಲಿ ಎದ್ದು ಬಂದಿದ್ದಾನೆ. ನಮಗೆ ಏನಕ್ಕೆ ಎದ್ದು ಬಂದಿದ್ದಾನೆ? ಕೊನೆಯಲ್ಲಿ ನಾವು ನೋಡ್ತೇವೆ, ನಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ. ದೇವರ ವಾಕ್ಯ ಹೇಳ್ತದೆ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನು. ಆದುದರಿಂದ ನಮ್ಮ ಕುರಿ ಕೋಳಿ ಅದರ ರಕ್ತ ನಮಗೆ ಪ್ರಯೋಜನ ಇಲ್ಲ. ಈಗಾಗಲೇ ಮನುಷ್ಯರೆಲ್ಲರ ಪಾಪ ಪರಿಹಾರಕ್ಕೋಸ್ಕರವಾಗಿ ಒಂದು ಕುರಿ ಕೊಯ್ಯಲ್ಪಟ್ಟಿದೆ. ಅದು ಯಾವುದು ಅಂದರೆ ಕರ್ತನಾದ ಯೇಸು ಕ್ರಿಸ್ತನು. ಆತನ ಹುಟ್ಟುವಿಕೆ ವಿಶೇಷವಾದದ್ದು, ಆತನ ಮರಣ ವಿಶೇಷವಾದದ್ದು, ಆತನ ಪುನರುತ್ಥಾನ ವಿಶೇಷವಾದದ್ದು. ಇವತ್ತಿಗೂ ಸಹ ನೀವು ಯೆರೂಸಲೇಮಿಗೆ ನೀವು ಹೋದರೆ ಅಲ್ಲಿ ಒಂದು ಸಮಾಧಿ ಖಾಲಿ ಇದೆ, ಹೆಣ ಇಲ್ಲ. ಅಲ್ಲಿ ಬೇರೆ ಎಲ್ಲರ ಸಮಾಧಿಯಲ್ಲಿ ಹೆಣಗಳಿವೆ, ಆದರೆ ಆ ಸಮಾಧಿಯಲ್ಲಿ ಹೆಣ ಇಲ್ಲ. ಎಲ್ಲೋಯ್ತು? ಆತನೇ ಕರ್ತನಾದ ಯೇಸು ಕ್ರಿಸ್ತನು ತಾನು ಹೇಳಿದಂತೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳಿದಂತೆ 3ನೇ ದಿವಸದಲ್ಲಿ ಆತನು ಎದ್ದು ಬಂದು ಜನರಿಗೆ ಕಾಣಿಸಿಕೊಂಡು ಅವರ ಕಣ್ಣೆದುರಿನಲ್ಲಿಯೇ ಪರಲೋಕಕ್ಕೆ ಹೋದನು. ಅಲ್ಲಿಂದ ಆತನು ಹುಟ್ಟಿ ಬಂದು ಮನುಷ್ಯನಾದನು. ನಂತರ ಸತ್ತು ತಿರುಗಿ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಹೋಗಿದ್ದಾನೆ. ನಮಗೆ ತಿರುಗಿ ಇನ್ನೊಂದು ಆವರ್ತಿ ಜನ್ಮ ಇಲ್ಲ. ಮನುಷ್ಯ ಜನ್ಮ ಇದು ನಮಗೆ ಒಂದು ಆಯುಷ್ ಕಾಲದಲ್ಲಿ ಮುಕ್ತಾಯವಾಗ್ತದೆ. ಆ ಮುಕ್ತಾಯವಾಗುವುದರ ಒಳಗಾಗಿ ನಾವು ಪಾಪ ಪರಿಹಾರವನ್ನು ಹೊಂದಿಕೊಳ್ಳಬೇಕು. ಇಲ್ಲದಿದ್ದರೆ ನಮಗೆ ಸ್ವರ್ಗ ಅಥವಾ ನಿತ್ಯ ಜೀವ ಇಲ್ಲ. ದೇವರು ನೀವೊಂದು ತೀರ್ಮಾನ ಮಾಡಲಿಕ್ಕಾಗುವಂತೆ ದೇವರು ನಿಮ್ಮನ್ನು ನಡೆಸಲಿ, ದೀರ್ಘಾಯುಷ್ಯ ಕೊಡಲಿ. ನೀವು ಜೀವಿಸುವಷ್ಟರ ಕಾಲ ನೀವು ನೆಮ್ಮದಿಯಿಂದ, ಸಂತೋಷದಲ್ಲಿ, ಸಮಾಧಾನದಲ್ಲಿ, ಪಾಪರಹಿತವಾದಂಥ ಜೀವಿತವನ್ನು ಜೀವಿಸುವಂತೆ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.